ನಮಸ್ತೆ ಸರ್. ನಮಸ್ತೆ ಸರ್. ನಾನು ಝಾನ್ಸಿ ಮೇಡಮ್ ಅವ್ರ ಆಫೀಸಿಂದ ಬಂದಿದ್ದೀನಿ. ಸೊ ಅವರು ಈ ಕ್ಯಾಶ್ನ ನಿಮಗೆ ತಲುಪ್ಸಕ್ಕೆ ಹೇಳಿದ್ರು. ಹೌದಾ, ಕೂತ್ಕೊಳ್ಳಿ. ಒಂದು ಟೀ ತಂದು ಕೊಡಪ್ಪ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ಒಂದ್ಸತಿ ಕ್ಯಾಶ್ ಚೆಕ್ ಮಾಡಿದ್ರೆ ನಾನು ಹೊರಡ್ತೀನಿ ಸರ್. ಅಷ್ಟು ದೂರದಿಂದ ಬಂದು ಹಾಗೆ ಹೋಗ್ತೀರಾ? ಅದರಲ್ಲೂ ಮೇಡಮ್ ನಿಮ್ಮನ್ನ ಕಳ್ಸಿದ್ದಾರೆ ಅಂದಮೇಲೆ ಹಾಗೆ ಕಳ್ಸೋಕ್ಕಾಗುತ್ತಾ? ಟೀ ಕುಡೀರಿ. ಹಾಂ ಮೇಡಮ್, ಕ್ಲಿಯರಾಗಿ ಅರ್ಥ ಆಯಿತು. ಯು ಡೋಂಟ್ ವರಿ ಮೇಡಮ್, ನಾನು ನೋಡ್ಕೊತೀನಿ. ಯಾರಿವನು? ರೋಡಲ್ಲಿ ಅಷ್ಟೊಂದು ಜಾಗ ಇದ್ರು ಹೋಗಕ್ಕೇನು? ಆರನ್ ಒಂದೇ ಸಮ ಹೊಡಿತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಲೆಫ್ಟ್ ಸೈಡ್ ಬ್ಯಾಕ್ ಡೋರ್ ಕರೆಕ್ಟಾಗಿ ಕ್ಲೋಸ್ ಆಗಿಲ್ಲ ನೋಡಿ. ನೋಡಿರ್ಲಿಲ್ಲ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇವ್ರು ಎಲ್ಲಿಗೆ ಹೋದ್ರು? ಇವ್ರು ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ? ಅಲ್ಲ ರಾಮಾಚಾರಿ, ನಾವು ಈಗಷ್ಟೇ ಕಾರ್ಡ್ ಪ್ರಿಂಟ್ ಮಾಡಿಸ್ತಾ ಇದ್ದೀವಿ. ನಮ್ಮ ಪುಟಾಣಿ ನಾಮಕರಣ ಅಂತ ನಮ್ಗಷ್ಟೇ ಗೊತ್ತು, ಬೇರೆ ಯಾರಿಗೂ ಹೇಳಿಲ್ಲ. ಇನ್ನು ನಾವು ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು, ಅದನ್ನು ಹಂಚ್ಬೇಕು, ಆಮೇಲೆ ಅವ್ರು ಬರಬೇಕು, ನಮ್ಮ ಪುಟಾಣಿಗೆ ಹಾರೈಸ್ಬೇಕು, ಆಮೇಲೆ ತಾನೇ ಗಿಫ್ಟ್ ಕೊಡಬೇಕು. ಯಾರೋ ಆಗ್ಲೇ ಗಿಫ್ಟ್ ಕಳಿಸ್ಬಿಟ್ಟಿದ್ದಾರೆ ನೋಡು, ಪಾರ್ಸಲ್ ಬಂದಿದೆ. ಮುರಾರಿ, ಮೊದ್ಲದ್ ಯಾರ್ದು ಅಂತ ತೆಗೆದು ನೋಡು. ಅಮ್ಮ, ಫ್ರಮ್ ಅಡ್ರೆಸ್ಸೇ ಇಲ್ಲ. ಇದನ್ನ ಓಪನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು ಯಾರು ಕಳ್ಸಿದ್ದಾರೆ ಅಂತ. ನಮ್ಮ ಅಡ್ರೆಸ್ ಅಂತ ಯಾರು ಕಳಿಸ್ತಾರೆ? ಪುಟಾಣಿ ನಾಮಕರಣಕ್ಕೆ ಯಾರೋ ಸರ್ಪ್ರೈಸ್ ಗಿಫ್ಟ್ ಕಳ್ಸಿರ್ತಾರೆ. ತೆಗೆದು ನೋಡೋ ಗೊತ್ತಾಗ ಹೊಡಿಲಿ, ತೆಗಿತಿ. ಲೆಟರ್ ಬೇರೆ ಇದೆ. ಮಾನ್ಯತಾ ಪರಪ್ಪನ ಅಗ್ರಹಾರ. ರಾಮಾಚಾರಿ, ಓಪನ್ ಮಾಡ್ಬೇಡ. ಯಾಕೋ, ಏನಾಯ್ತು? ನಿನ್ಗೇನ್ ಬುದ್ಧಿ ಇಲ್ವಾ? ಯಾರು ಏನೇ ಕಳ್ಸಿದ್ರು ಡೈರೆಕ್ಟ್ ಆಗಿ ಓಪನ್ ಮಾಡ್ಬಿಡೋದಾ? ಇದನ್ನ ಚಾರ್ ಹೊತ್ತಿಗೆ ಅಮ್ಮ ಮಾನ್ಯತಾ ಕಳ್ಸಿರೋದು. ಒಂದ್ ವೇಳೆ ಬಾಂಬ್ ಏನಾದ್ರು ಇಟ್ ಕಳ್ಸಿದ್ರೆ ಏನೋ ಕತೆ. ಹೌದು ರಮಾಚಾರಿ, ಸದ್ಯ ನೀನ್ ಅದನ್ನ ತೆಗ್ದಿಲ್ವಲ್ಲ, ಅದ್ರಲ್ಲಿ ಏನಿದೆಯೋ ಏನೋ, ಮೊದ್ಲು ಆಚೆ ಬಿಸಾಕಪ್ಪ. ಹೌದು ರಮಾಚಾರಿ, ಒಂದ್ ನಿಮಿಷನೂ ಇದು ನಮ್ಮ ಮನೇಲಿ ಇರೋದ್ ಬೇಡ, ಮೊದ್ಲು ಆಚೆ ಬಿಸಾಕ್ಬಿಡು. ಒಂದ್ ನಿಮಿಷ ಎಲ್ಲ ಸುಮ್ಮನೆ ಇರ್ತೀರಾ? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಏನೂ ಆಗಲ್ಲ. ಈಗ ಆಲ್ರೆಡಿ ಯಾರಾದ್ರೂ ತೆಗೆದಾಗಿದೆಯಲ್ಲ, ಪೂರ್ತಿ ಏನಿದೆ ಅಂತ ತೆಗೆದು ನೋಡೋಣ. ರಾಮಾಚಾರಿ, ಅವ್ರ ಬಗ್ಗೆ ಗೊತ್ತಿದ್ದು ಮತ್ತೆ ತಪ್ಪು ಮಾಡೋದ್ ಬೇಡ. ಅವ್ರ ಏನ್ ಬೇಕಾದ್ರೂ ಕಳ್ಸಿರ್ತಾರೆ. ಕಂಡು ಕಂಡು ಬಾವಿಗೆ ಬೀಳೋದ್ ಬೇಡಪ್ಪ. ನಾವು ಮೊದ್ಲು ಬಿಸಾಕ್ ತಗೊಂಡೋಗದ್ನ. ನೋಡಮ್ಮ, ನಿನ್ನ ಆತಂಕ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಈ ಪಾರ್ಸಲ್ ಬಂದಿರೋದು ಜೈಲಿಂದ. ಅಲ್ಲಿಂದ ಅವ್ರ ಆತರ ಏನು ಕೆಟ್ಟದ್ ಕಳ್ಸಕ್ ಸಾಧ್ಯ ಇಲ್ಲ. ನೀವೇನು ಚಿಂತೆ ಮಾಡ್ಬೇಡಿ. ಏನೋ ಕಳಿಸಿದ್ದಾರೆ, ಒಂದ್ಸತಿ ತೆಗೆದು ನೋಡೋಣ ಇರಿ. ಬಟ್ಟೆ ಕಳ್ಸಿದ್ದಾರೆ. ಅದ್ಗೆ ನಿಮ್ಮಮ್ಮ ನಮ್ ಪುಟಾಣಿಗೆ ಬಟ್ಟೆ ಕಳ್ಸಿದ್ದಾರೆ. ನೋಡಿದ್ರಾ, ನೀವಿಬ್ರು ಸುಮ್ಮನೆ ಆತಂಕ ಪಡ್ಕೊಂಡ್ರಿ. ರಾಮಾಚಾರಿ,
ನಿನಗೆ ಗೊತ್ತಲ್ಲೋ ಅವ್ರು ನಮ್ಗೆ ಎಷ್ಟೆಲ್ಲ ಮಾಡಿದ್ದಾರೆ ಅಂತ. ಮತ್ತೆ ನಂಬ್ತಿದ್ಯಾ ಅವ್ರನ್ನ ನೀನು? ಅಮ್ಮ ಅವ್ರಂತ ಕ್ರಿಮಿನಲ್ ಆಗಿದ್ರು ಜೈಲಲ್ಲಿ ಇದ್ಕೊಂಡು ಆ ಥರ ಎಲ್ಲ ಆಟಾಡಕ್ ಆಗಲ್ಲಮ್ಮ. ಇನ್ನೂ ಯಾರ್ದು ಹೆಲ್ಪ್ ತಗೊಂಡು ಕಳ್ಸಿರ್ತಾರೆ ಅಷ್ಟೇ. ಮುರಾರಿ, ಆ ಲೆಟ್ರಲ್ಲಿ ಏನ್ ಬರ್ತಿದೆ ಕೊಡು, ಇಲ್ಲಿ ಓದ್ತೀನಿ. ನಿಮ್ಗಳ ಹತ್ರ ಕ್ಷಮೆ ಕೇಳೋ ಅರ್ಹತೆ ನನಗಿಲ್ಲ. ಇಲ್ಲಿವರೆಗೂ ನಾನು ನಿಮಗೆ ತುಂಬಾನೇ ಅನ್ಯಾಯ ಮಾಡಿದ್ದೀನಿ. ಮಗಳಂತನೂ ನೋಡ್ದೆ ಅವಳ ಜೀವನದಲ್ಲಿ ತುಂಬಾ ಆಟ ಆಡ್ಬಿಟ್ಟೆ. ನಾನು ಮಾಡಿರೋ ಪಾಪದ ಫಲ ಇವತ್ತು ನನಗೆ ಸರಿಯಾದ ಶಿಕ್ಷೆ ಆಗೋ ಥರ ಮಾಡಿದೆ. ಖಂಡಿತ ಇದನ್ನ ನಾನು ಶಿಕ್ಷೆ ಅನ್ಕೊಂಡಿಲ್ಲ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಆ ದೇವ್ರು ಕೊಟ್ಟಿರೋ ಅವಕಾಶ ಅಂದ್ಕೊಂಡು ಸಂತೋಷವಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಆದರೆ ನಾನು ಜೈಲ್ ಸೇರೋ ಕ್ಷಣದವರೆಗೂ ಯಾರಿಗೂ ಒಳ್ಳೇದು ಬಯಸ್ತೋಳಲ್ಲ. ಹಣ, ಅಂತಸ್ತು, ಅಧಿಕಾರನೇ ಎಲ್ಲ ಅಂದ್ಕೊಂಡು ನಿಮ್ಗೆಲ್ಲ ಸಾಕಷ್ಟು ನೋವು ಕೊಟ್ಬಿಟ್ಟೆ. ಎಲ್ಲದಕ್ಕಿಂತ ಮಿಗಿಲಾದದ್ದು ಪ್ರೀತಿ, ವಿಶ್ವಾಸ, ಸಂಬಂಧಗಳು ಅನ್ನೋದು ನನಗೆ ತುಂಬಾ ತಡವಾಗಿ ಅರ್ಥ ಆಯ್ತು. ನನಗೆ ಮೊಮ್ಮಗಳು ಹುಟ್ಟಿದಾಳೆ ಅನ್ನೋದನ್ನ ತುಂಬಾ ಸಂತೋಷ ಆಯ್ತು. ಆದ್ರೆ ಅವಳನ್ನ ನೋಡಿ ಖುಷಿ ಪಡೋ ಭಾಗ್ಯ ನನಗಿಲ್ಲ. ಅದಕ್ಕೆ ನಾನು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡಲ್ಲೇ ನನ್ನ ಮೊಮ್ಮಗಳಿಗೆ ಅಂತ ಈ ಬಟ್ಟೆನ ಕಳಿಸಿದ್ದೀನಿ. ಪ್ಲೀಸ್ ಇದನ್ನ ಅವಳಿಗೆ ಹಾಕಿ ನನ್ನ ಸಂಪಾದನೆಗೊಂದು ಅರ್ಥ ಬರೋ ಥರ ಮಾಡಿ. ಇಷ್ಟೇ ನಾನು ನಿಮ್ಮಿಂದ ಕೇಳ್ಕೊಳ್ಳೋದು. ಇಂತಿ ಮಾನ್ಯತ. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ರಾಮಾಚಾರಿ, ಗುಳ್ಳೆನರಿನ್ ಬೇಕಾದ್ರೆ ನಂಬೋದು, ಆದ್ರೆ ನಮ್ಮಮ್ಮನ ಯಾವುದೇ ಕಾರಣಕ್ಕೂ ನಂಬದ್ ಬೇಡ. ಅವಳ ಲೈಫಲ್ಲಿ ಬೇರೆ ಆಪ್ಷನ್ ಇಲ್ಲ ಅಂತ ಗೊತ್ತಾದ್ಮೇಲೆನೆ ಇವಾಗ ಹೊಸ ನಾಟಕ ತೆಗ್ದಿದ್ದಾಳೆ. ಯಾಕೆ ಹಾಗೆ ಅನ್ಕೋತೀರಾ? ನೋಡಿ, ಒಂಟಿತನ ಅನ್ನೋದು ಮನುಷ್ಯನಿಗೆ ಸಾಕಷ್ಟು ಅರ್ಥ ಮಾಡಿಸುತ್ತೆ. ಎಲ್ರು ಇದ್ದು ಯಾರು ಇಲ್ದಿರೋ ಥರ ಬದುಕೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ನಿಜವಾಗ್ಲೂ ಅವ್ರ ತಪ್ಪಿನ ಅರ್ಕೆ ಅವ್ರಿಗೆ ಆಗಿರ್ಬೋದು, ಮನ್ಸಿಂದಾನೇ ಅವ್ರ ಬದಲ ಆಗಿರ್ಬೋದಲ್ವಾ? ಮೊನ್ನೆ ಅದು ಬದಲಾಗೋ ವ್ಯಕ್ತಿತ್ವ ಅಲ್ಲ ಕಣೋ. ಬದಲಾಗೋ ಗುಣ ಅವ್ರಿಗಿದ್ದಿದ್ರೆ ಗಂಡ ಜೈಲ್ಗೋದ್ನಲ್ಲ ಆವಾಗ್ಲೇ ಆಗ್ಬೇಕಾಗಿ. ಅವರು ಸ್ವಾರ್ಥಿ. ಅವ್ರ ಉದ್ದೇಶ ಈಡೇರಿಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ನೋಡ್ರಮ್ಮಚಾರಿ, ಚಾರು ಹೇಳ್ತಾ ಇರೋಗೆ ಇದು ಅವಳು ಹೊಸ ವರ್ಷೆ ಅಷ್ಟೇ. ನನ್ ಮೊಮ್ಮಗಳ ಮೇಲೆ ಅವಳ ದೃಷ್ಟಿ ಬೀಳ್ಬಾರ್ದಷ್ಟೇ ಅಪ್ಪ. ಅಲ್ಲಮ್ಮ, ನಾನು ಹೇಳೋದು ನಿಮಿಷ. ಹೌದು ರಾಮಾಚಾರಿ, ಅತ್ತೆಮ್ಮ ಹೇಳ್ತಿರೋದು ಸರಿನೇ ಇದೆ. ಅವಳಿಂದ ನಾಟಕ ಎಷ್ಟೇ ಆಡಿದ್ರು ನಾನ್ ಮಾತ್ರ ನಂಬಲ್ಲ. ನೀನು ನಂಬೇಡ. ಆ ಬಟ್ಟೆನ ಯಾವುದೇ ಕಾರಣಕ್ಕೂ ನನ್ ಮಗುಗ್ ಹಾಕ್ಸಲ್ಲ. ಇಲ್ಲಿದ್ದ ದುಡ್ಡಿನ ಬಗ್ಗೆ ಎಲ್ಲೋಯ್ತು? ದುಡ್ಡಿನ ಬ್ಯಾಗು. ವೇಳೆ ಅವನೇನಾದ್ರು ಹಾಗೇನಾದ್ರೂ ಆಗಿದ್ಯಾ? ಛೇ, ನನಗೆ ಹೆಲ್ಪ್ ಮಾಡಿದವ್ರ ಬಗ್ಗೆನೇ ತಪ್ಪು ತಿಳ್ಕೊಂಬಿಟ್ಟು. ನಮಸ್ತೆ ಸರ್. ನಮಸ್ತೆ ಸರ್. ನಾನು ಝಾನ್ಸಿ ಮೇಡಮ್ ಅವ್ರ ಆಫೀಸಿಂದ ಬಂದಿದ್ದೀನಿ. ಸೊ ಅವರು ಈ ಕ್ಯಾಶ್ನ ನಿಮಗೆ ತಲುಪ್ಸಕ್ಕೆ ಹೇಳಿದ್ರು. ಹೌದಾ? ಕೂತ್ಕೊಳ್ಳಿ. ಒಂದು ಟೀ ತಂದ್ಕೊಡಪ್ಪ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವೊಂದ್ಸತಿ ಕ್ಯಾಶ್ ಚೆಕ್ ಮಾಡಿದ್ರೆ ನಾನು ಹೊರಡ್ತೀನಿ ಸರ್. ಅಷ್ಟು ದೂರದಿಂದ ಬಂದು ಹಾಗೆ ಹೋಗ್ತೀರಾ? ಅದರಲ್ಲೂ ಮೇಡಮ್ ನಿಮ್ಮನ್ನ ಕಳ್ಸಿದ್ದಾರೆ ಅಂದಮೇಲೆ ಹಾಗೆ ಕಳ್ಸಕ್ಕಾಗುತ್ತಾ? ಟೀ ಕುಡೀರಿ. ಥ್ಯಾಂಕ್ ಯು.
ಹೇಳಿ ದಾಮೋದರ್. 18 ಲಕ್ಷ ಕ್ಯಾಶ್ ತಲುಪಿಸಿದ್ದಾರೆ ಮೇಡಮ್. 18 ಲಕ್ಷನಾ? ಹೌದು ಮೇಡಮ್. ಒಂದ್ ನಿಮಿಷ ಆಗೇರಿ. ಶಫಾಲಿ, ಹೇಳಿದ್ 20 ಲಕ್ಷ ತಾನೆ? 18 ಲಕ್ಷ ಯಾಕೆ ಕಳ್ಸಿದ್ಯಾ? ಇಲ್ಲ ಮೇಡಮ್, ನಾನು 20 ಲಕ್ಷನೇ ಕಳ್ಸಿರೋದು. ವಾಟ್? ಏನ್ ಹೇಳ್ತಿದ್ಯಾ? ಹೌದು ಮೇಡಮ್, ನಾನು 20 ಲಕ್ಷನೇ ಕಳ್ಸಿರೋದು. ನನ್ನ ಮನಸ್ಥಿತಿ, ಮನೆ ಸ್ಥಿತಿ, ಮನೆ ಸ್ಥಿತಿ ಯಾವುದೂ ಸರಿಯಾಗಿಲ್ಲ ಮೇಡಮ್. ನೀವು 1 ಅವರ್ ಪರ್ಮಿಷನ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ಮೇಡಮ್, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಪಾಪ ಅವ್ರೇನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ರು. ಈ ಕ್ಯಾಶ್ನ ನಾನೇ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಅವ್ರ ಕೆಲಸನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಮೇಡಮ್. ನೀವ್ ಕರೆಕ್ಟ್ ಆಗಿ ಕೌಂಟ್ ಮಾಡ್ಕೊಂಡಿದ್ದೀರಾ ತಾನೆ? ಹೌದು ಮೇಡಮ್, ನಾನು ಕರೆಕ್ಟ್ ಆಗಿ ಕೌಂಟ್ ಮಾಡಿದ್ದೀನಿ. ಓಕೆ, ನಮ್ಮ ಆಫೀಸಿಂದ ಬಂದಿರೋ ಡ್ರೈವರ್ಗೆ ಫೋನ್ ಕೊಡಿ. 1 ನಿಮಿಷ ಮೇಡಮ್. ಸರ್ ತಗೊಳ್ಳಿ, ಮೇಡಮ್ ಲೈನಲ್ಲಿ ಇದ್ದಾರೆ. ಮೇಡಮ್, ನಾನು ಕ್ಯಾಶ್ ತಲುಪಿಸಿದ್ದೀನಿ. ಓಕೆ, ನೀನ್ ಡೈರೆಕ್ಟ್ ಆಗಿ ಆಫೀಸಿಗೆ ಬಾ. ಮೇಡಮ್, ಅದು ಒಂದು ಸ್ವಲ್ಪ ಕೆಲಸ ಇತ್ತು. ನಿನಗೆ ತಾನೇ ಹೇಳ್ತಿರೋದು, ಹೇಳ್ದಷ್ಟು ಮಾಡು. ಸರಿ ಮೇಡಮ್. ಸರ್ ತಗೊಳ್ಳಿ, ನಾನು ಇನ್ನು ಬರ್ತೀನಿ ಸರ್. ಹೋಗಿ ಬನ್ನಿ. ಕೇಸ್ ಕಟ್ಟೋಣ ಅಂತ ಅನ್ಕೊಂಡ್ರೆ ಮೇಡಮ್ ಬೇರೆ ಅರ್ಜೆಂಟಾಗಿ ಬಾ ಅಂತಿದ್ದಾರೆ. ಏನಪ್ಪ ಮಾಡೋದು? ಅಲ್ಲಿ ಏನು ತಲೆ ಬಿಸಿನೋ ಏನೋ. ರಾಘು ಸರ್ ಫೀಸ್ ಕಟ್ಟಿದ್ರು ಇಲ್ವೋ? ಈಗ ಮೇಡಮ್ ಬೇಕು ಅಂತಾನೆ ಹೀಗೆ ಮಾಡ್ತಿದಾರ ಅಥವಾ ಸಿಚುವೇಶನ್ ಆಗಿದೆಯೋ ಅಂತ ಏನು ಆಗಿರ್ಬೋದು? ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ? ನಮಗಾಗ್ದವ್ರ ಮನೆ ಹಾಳಾದಾಗ, ಇಲ್ಲ ನಮ್ಗಾಗ್ದವ್ರ ಮನೆ ಬೆಂಕಿ ಬಿದ್ದಾಗ ತಾನೆ ಈ ರೀತಿ ವಿಕೃತ ಮನಸ್ಥಿತಿಗೆ ಖುಷಿ ಆಗೋದು. ಅವ್ರ ವಿಚಾರ ಬಿಡು, ಮೊದಲು ನಿನ್ ಖುಷಿಗೆ ಕಾರಣ ಏನು ಅಂತ ಹೇಳು. ಕಟ್ಟ ಡ್ರೈವರ್, ಸಿಕ್ಕಿ ಬಿದ್ದ ಡ್ರೈವರ್, ಕೆಲಸದಿಂದ ಒದ್ದು ಓಡಿಸಿದ ಓನರ್, ಪತಿದೇವ ಅಂತ ಅನ್ಸ್ಕೊಳ್ಬೇಕು ಅಂತ ಬಂದ ಡಿವೋರ್ಸ್ ಆಗಿರೋ ಡ್ರೈವರ್ ಗಂಡ, ಇವಾಗ ಝಾನ್ಸಿ ಪಾಲಿಗೆ ದಂಡ ಪಿಂಡ.